ಯಾಕ್ರಿ ಮನುಷ್ಯನ್ ದ್ವೇಷ ನೋಡ್ರಿ, ಒಬ್ಬ ವ್ಯಕ್ತಿ ಒಂದ್ ದೊಡ್ಡ ಸ್ಥಿತಿಗೆ ತಲುಪಕ್ಕೆ ಒಂದೇ ಮಾತು. ಇದ್ಯಾವ್ದು ಹೊಸ ಪ್ರತಿಭೆ, ನಮ್ಮ ಮಾಮೂಲಿಗೆ ಕಾಂಪಿಟೇಷನ್ ಕೊಡಂಗೈತೆ. ನೀವು ಕೊಲೆ ಮಾಡಿದಿರ ನೀವು ನೋಡಿದಿರಾ ಹೆಂಗೆ ಏನು ಅಂತ ಗೊತ್ತಿಲ್ಲ ಕಳ್ಳ. ನಮ್ ತಾಯಿ ಸತ್ ಹೋಗುವೆ, ನಾನು ಇನ್ನು ಚಿಕ್ಕ ಹುಡುಗ. ಬೇಕು ಅಂದ್ರೆ ಆ ಸೀಗಡಿ ಸತಿನ್ ಕೇಳ್ಬಿಟ್ಟು ಹೇಳ್ತೀನಿ. ಕ್ಲಾರಿಫೈ ಯುವರ್ ಸೆಲ್ಫ್. ನೋ ವೈಯಕ್ತಿಕವಾಗಿ ಹೇಳ್ತೀನಿ, ವೈಯಕ್ತಿಕವಾಗಿ ವರ್ಚಸ್ನ ಹಾಳು ಮಾಡ್ತಾ ಇದ್ದೀರಾ ಅಂತ ಹೇಳ್ತೀನಿ. ಒಬ್ಬ ವ್ಯಕ್ತಿ ಒಂದು ಕೇಳಿ ಆರೋಪನ ಪ್ರೂವ್ ಮಾಡ್ರಿ. ಯಾವ್ದೇ ವ್ಯಕ್ತಿ ಒಂದು ಕೇಳಿ ಅವ್ರು ಹೋಗಿ ಒಂದು ಸ್ಥಿತಿಗೆ ತಲುಪಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರೆ. ಅಲ್ಲಮ್ಮ, ಅವ್ರು ಈಗ ತಾನೇ ಬಂದಿದ್ದಾರೆ. ಅದಕ್ಕೆ ಮುಂಚೆ ಸಿನಿಮಾದ ಮುಂದಿನ ಕತೆ ಹೇಳ್ತಾ ಇದೆಯಲ್ಲಮ್ಮ. ನೋಡು, ಗ್ರೂಪ್ ಡ್ಯಾನ್ಸ್ ಮಾಡು, ಸಿನಿಮಾ ಡೈರೆಕ್ಷನ್ ಮಾಡಬೇಡ. ಆಗಿರ್ಬೋದು, ಆ ವ್ಯಕ್ತಿ ಯಾರು ಕೊಲೆ ಆಗಿದ್ದಾನೆ ಅವ್ನು ಕಳಿಸಿದ್ನಲ್ಲ, ಅದು ಏನ್ ಮೆಸೇಜು ಇಸ್ ನಾಟ್ ಕರೆಕ್ಟ್. ನಂಬರ್ 1. ಬರೀ ಬೋಗಸ್ ರೀ, ಇವರು ಬೋಗಸ್ಸೇ, ಏನು ಅನುಮಾನನೇ ಇಟ್ಕೋಬೇಡಿ. ಇವ್ರಿಗೆ ಬೇಕಾದಾಗ ಇವ್ರು ಡ್ರಾಮಾ ಮಾಡ್ತಾರಷ್ಟೇ. ಇವರು ಆಕಸ್ಮಿಕವಾಗಿ ಅವ್ರಿಗೆ ಕೊಟ್ಟು ವಾರ್ನ್ ಮಾಡಕ್ ಹೋಗಿದ್ದಾರೆ, ಆಕಸ್ಮಿಕವಾಗಿ ಸೊತ್ತಿದ್ದಾರೆ. ಆಯ್ತಾ, ಸೊತ್ತಿರೋದಕ್ಕೆ ಇವ್ರು ಹೇಳ್ತಿದ್ದಾರೆ ತಪ್ಪು. ಓಡೋಗಿಲ್ಲ ಮಿಸ್ಟರ್ ದರ್ಶನ್. ಲೇ ಶಿಷ್ಯ, ಈ ಅಮ್ಮ ಮಾಡ್ತಾರ ಕೆಲ್ಸಕ್ಕೆ ಶೋಕಿ ಅಂತಾರೋ ಕೇವಲ ಅಂತಾರೋ? ಯಾವ ತಿರುಬೋಕಿ ನನ್ ಮಗನ ಗೊತ್ತು. ಈಸ್ ಕಮ್ ಟು ದ ಎಲ್ಲಿಗೆ ಸ್ಟೇಷನ್ ಬಂದಿದ್ದಾರೆ, ಪ್ರತಿಯೊಂದು ಮಾತಾಡಿದ್ದಾರೆ. ಯಾಕ್ರಿ ಇಷ್ಟೊಂದು ವೈಯಕ್ತಿಕವಾಗಿ ವರ್ಚಸ್ಸು ದ್ವೇಷ ಯಾಕ್ರಿ? ಒಬ್ಬ ದೊಡ್ಡ ವ್ಯಕ್ತಿ ಹಾಗಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾನೆ ಗೊತ್ತಾ? ಅವನ್ನ ತುಳಿಬೇಕು ಅಂತ ಯಾವ್ದೋ ಹಿನ್ನೆಲೆಯಿಂದ ಮಾಡ್ತಾ ಇದ್ದೀರಾ ಪ್ಲಾನು. ಬೇಡ, ಆಮೇಲೆ ತುಂಬಾ ತೊಂದರೆ ಆಗುತ್ತೆ. ಆಯ್ತು, ಆ ಹೆಣ್ಮಗಳ ಬಗ್ಗೆ ನಮಗೂ ಅನ್ಯಾಯ ಇದೆ, ನಮಗೂ ನೋವಿದೆ. ಆ ಹೆಣ್ಮಗಳ ಬಗ್ಗೆ ನಮಗೂ ಅನ್ನೋ ನೋವಿದೆ. ನಾವೊಂದ್ ಹೆಣ್ಮಕ್ಳಾಗಿ ಮಕ್ಕಳ ದುಡಿಮೆ ದೇವರು ಕೊಂಡ್ರು, ಕಷ್ಟಪಟ್ಟು ದುಡಿದು ಬದುಕಿ ಅದ್ ಬಿಟ್ಟು ಇಲ್ಲಿ ಬಂದು ಕೂತಿದ್ರಲ್ಲ ಸೋಮವಾರ ನನ್ನ ಮಕ್ಕಳ. ನಾಚೆ ಅಲ್ಲ ನಿಮ್ಗೆ? ಸಾಂಬಾರ ಆಪೇನಗೆ. ಆದ್ರೆ ವೈಯಕ್ತಿಕವಾಗಿ ತಗೊಂಡು ಇದನ್ನ ಹಾಳು ಮಾಡ್ತಿದಾರೆ ಅಂತ ನನ್ನ ವಾದ. ನಾವ್ ಇದನ್ನ ಯಾರು ಕೊಲೆ ಅವರೇ ಮಾಡಿದಾರೆ ಅಂತ ನಿಮ್ಮ ಹತ್ರ ಸಾಕ್ಷಿ ಇದೆಯಾ? ಏನಂತ ಹುಟ್ಬಿಟ್ಟಿದ್ಯಾ ಇಂಡಿಯಾದಲ್ಲಿ, ಎಸ್ಪೆಷಲಿ ಈ ಕರ್ನಾಟಕದಲ್ಲಿ, ಕರುಣೆಗೆ ಹೆಸರಾಗಿರೋ ಈ ಕನ್ನಡ ನಾಡಲ್ಲಿ? ಇಲ್ಲ, ಯಾವ್ದೇ ಮೀಡಿಯಾದ ಹತ್ರ ಸಾಕ್ಷಿ ಇದೆಯಾ? ಅರೆಸ್ಟ್ ಆಗಿರೋದು ಮೂರನೇವ್ರು. ಕೀಳ ಕೆಲಸ ಇಲ್ಲ, ಅವಳಿಗೂ ಕೀಳ ಕೆಲಸ ಇಲ್ಲ, ನಿನ್ಗೂ ಕೀಳ ಕೆಲಸ ಇಲ್ಲ. ಅವಳು 3 ಬಿಟ್ಟವಳು, ನೀನು 3 ಬಿಟ್ಟವನೇ. ಇಲ್ಲ ಸರ್, ಇದು ನೀವ್ ಹೇಳ್ತಿರೋದು ನಾವು ಒಪ್ಪೋದೇ ಇಲ್ಲ. ಕೊಲೆ ಮಾಡಿರೋದು ಅವರು ಅಂತ ಹೇಳಿಲ್ಲ. 3 ಜನ ಹೋಗಿ ಕರ್ಸಿದ್ದಾರೆ. ವಾರ್ನ್ ಮಾಡಕ್ ಹೋದಾಗ ಆಕಸ್ಮಿಕ ಪ್ರಾಣ ಹೋಗಿರ್ಬೋದು. ನೋಡಿದ್ರೇನ್ರಯ್ಯ, ಇವಳು ನಾವು ಕರ್ರಾಗ ಬರೋದು, ಇಂಥವ್ರು ನಮ್ಮನ್ನ ಅಳ್ಗಳಿಯಾಗ್ಬಿಡ್ತಾರಯ್ಯ. ಆದ್ರೆ ತಪ್ಪಲ್ಲ, ಅವ್ರು ಮಾಡಿರೋ ತಪ್ಪು. ಆದ್ರೆ ನೀವ್ ಯಾಕ್ರಿ ದರ್ಶನ್ ಟಾರ್ಗೆಟ್ ಮಾಡ್ತೀರಿ? ನಾನು ಇನ್ನೊಂದು ವಿಷಯ ಹೇಳ್ತೀನಿ, ನಾನು ದರ್ಶನ್ ಫ್ಯಾನ್ ಅಲ್ಲ ಸರ್. ಅಯ್ಯೋ, ನೀನು ಬಾಳ ಭಕ್ತಿಸ್ಕೊಳ, ನೀನ್ ಚಾಪೆಲ್ ಮುದ್ರಕೊಂಡಾಗ ನಿನ್ನ ಬಾಯಿಗೆ ನನ್ನ ನಾಡೆ ಎಕ್ಕಡ ತುರ್ಕ. ನಿಜವಾಗ್ಲೂ ನಾನು ದರ್ಶನ್ ಫ್ಯಾನ್ ಅಲ್ಲ. ನೀವ್ ಯಾಕೆ ಇಷ್ಟೊಂದು ಟಾರ್ಗೆಟ್ ಮಾಡ್ತೀರಿ? ನೀವ್ ಯಾಕೆ ಇಷ್ಟೊಂದು ವೈಯಕ್ತಿಕವಾಗಿ ಬಳಕೊಂಡ್ಸ್ಕೊತೀರಿ? ನೀವ್ ಇದೇ ರೀತಿ ರಾಜ್ಯ ಆಳ್ತಾ ಇದ್ರೆ ಜನ ರುಚಿಗೆದ್ದು ಮೆಟ್ನಲ್ಲಿ ಫೈಡ್ ಅಂತ ಹೊಡೆದು ವಿಧಾನಸೌಧ ಮುಂದೆ ನಿಮ್ಮನ್ನ ಬರೀ ಪುಟ್ಕೋಸಲ್ಲಿ ನಿಲ್ಲಿಸ್ತಾರೆ. ಒಂದ್ ಹೆಣ್ಮಗಳು ಅನ್ಯಾಯ ಆಗಿದೆ, ನ್ಯಾಯ ಕೊಡಿಸಿ. ಆದ್ರೆ ಒಬ್ಬ ವ್ಯಕ್ತಿನ ಇಷ್ಟೊಂದು ಕೆಟ್ಟದಾಗಿ ತೋರಿಸೋ ಅವಶ್ಯಕತೆ ಇಲ್ಲ ನೀವು ಮೀಡಿಯಾದವರು. ನಮ್ಮ ಮನೆ ಬರ ಇದನ್ನ ಕೇಳಬೇಕಲ್ಲ, ಕೂತ್ಕೊಂಡು 2 ಬಿಟ್ಟು ಎಳ್ಕೊಂಬರೋದು ಬಿಟ್ಬಿಟ್ಟು ನಮ್ಮವ್ರು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳಿದ್ಬಿಡು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.